ನೀವು ಹೆಂಗೆ ಇವತ್ತಿನ ದಿವಸ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಾರೋ ಅದೇ ಥರ ಯು ಶುಡ್ ಹ್ಯಾವ್ ಎಮೋಷನಲ್ ಅಟ್ಯಾಚ್ಮೆಂಟ್ ಇರೋಲ್ಲ, ಎಮೋಷನಲ್ ಡಿಸ್ಟೆನ್ಸಿಂಗ್ ಮಾಡ್ಕೋಬೇಕು. ಮೋಹ ವ್ಯಾಮೋಹ ಇಸ್ ಯು ಡೋಂಟ್ ಹ್ಯಾವ್ ಎಮೋಷನಲ್ ಡಿಸ್ಟೆನ್ಸಿಂಗ್. ಸೋಷಿಯಲ್ ಡಿಸ್ಟೆನ್ಸಿಂಗ್ ಥರಾನೇ ಇನ್ ಅವರ್ ಪರಂಪರಾ we should have emotional distancing. We follow social distancing, we understand social distancing, but we don't understand emotional distancing. Now you know what is the fear of the known. Fear of the unknown is only your mental imagination. So what is fear of the unknown? Fear of the unknown is, even though you know, still there is an element called as fear of the unknown. That fear of the unknown, you don't know when that occupies you. ಈ ಫಿಯರ್ ಆಫ್ ದ ಅನ್ನೋನ್ ಅಂದರೆ ಏನು? ಗೊತ್ತಿಲ್ಲದೆ ಇರೋ ವಿಚಾರನ ನೀವು ತಲೆ ಒಳಗಡೆ ಇಟ್ಕೊಳ್ಳೋದು. ತಲೆ ಒಳಗಡೆ ಫಿಯರ್ ಆಫ್ ದ ಅನ್ನೋನ್ ಅಂದರೆ ಏನು? ನಾಟ್ ಭೂತ ಪ್ರೇತ ಪಿಶಾಚಿ. ಫಿಯರ್ ಆಫ್ ದ ಅನ್ನೋನ್ is what we call it as ego, superstitions. ಆಮೇಲೆ ಹೇಳಿ, ಫಿಯರ್ ಆಫ್ ದ ಅನ್ನೋನ್, ಮೆಂಟಲ್ ಇಮ್ಯಾಜಿನೇಷನ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಬಿಕಾಸ್ ಯು ಆರ್ ನಾಟ್. ಫಿಯರ್ ಆಫ್ ದ ಅನ್ನೋನ್ಗೆ ಏನಾಗುತ್ತೆ ಅಂದರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಬಿಕಾಸ್ ಯು ಡೋಂಟ್ ಹ್ಯಾವ್ ಪ್ರಾಪರ್ ಸ್ಕಿಲ್ಸ್. ನಿಮ್ಗೆ ಅನಿಸುತ್ತೆ ಮನಸ್ಸಿಗೆ, because you don't feel lack of confidence, because you don't have the necessary skills, because you are being pointed, because you don't have these skills. If you want to be a cricket player, then you have to hone yourself in the game of cricket. If you want to be a badminton player, then you have to hone your skills to play badminton. Just like that. So that is the fear of the unknown. One is ego. You ego doesn't know ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಆಮೇಲೆ ಇದಾದಮೇಲೆ ಏನಾಗುತ್ತೆ? ಫಿಯರ್ ಆಫ್ ದ ಅನ್ನೋನ್ ಏನು ಅಂದರೆ, ಈ ಈಗೋಯಿಂದ ಸೋ ಮೆನಿ ಮ್ಯಾನಿಫೆಸ್ಟೇಷನ್ಸ್ ಆಫ್ ಈಗೋ ಇರುತ್ತೆ. ಬಿಕಾಸ್ ವೆನ್ ಯು ಸ್ಟಾರ್ಟ್ ಕಂಪೇರಿಂಗ್ ಯುವರ್ ಸೆಲ್ಫ್, ಇಟ್ ಈಸ್ ನಥಿಂಗ್ ಬಟ್ ಈಗೋ. ಮಾತ್ಸರ್ಯ ಈಗೋಯಿಂದಾನೆ, ಕೋಪ ಮೋಸ್ಟ್ ಆಫ್ ದ ಟೈಮ್ ಈಗೋಯಿಂದಾನೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಈಗೋ ಕೋಪದಿಂದ ಬಂದರೂ ಕೂಡ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಯು ಡೋಂಟ್ ಹ್ಯಾವ್ ಪ್ರಾಪರ್ ಸ್ಕಿಲ್ಸ್, ಸೊ ಯು ಕಂಪೇರ್, ಆಗೇನಾಗುತ್ತೆ ಮಾತ್ಸರ್ಯ ಬಂದ್ಬಿಡುತ್ತೆ. ಸೊ ಎಲ್ಲ ಇಟ್ ಇಸ್ ಇಂಟರ್ಲಿಂಕ್ಡ್. ಲ್ಯಾಕ್ ಆಫ್ ಕಾನ್ಫಿಡೆನ್ಸು, ಮೆಂಟಲ್ ಇಮ್ಯಾಜಿನೇಷನ್ನು, ಇವನು ಮುಂದೆ ಬಂದಿದ್ದಾನೆ, ನಾನು ಮುಂದೆ ಇದ್ದೀನಿ, ಹಿಂದೆ ಇದ್ದೀನಿ, ಇದೆಲ್ಲ ಬರುತ್ತೆ. Because insecure feeling. So ಇದೆಲ್ಲ ಏನಾಗುತ್ತೆ ಅಂದರೆ, these are all blocks your true performance in life. You are not happy. Why? Because of all this. Samskaras not there. So ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. And you start automatically comparing. Especially a lady compares herself. I am sorry, but that is the way it is. A lady compares herself much more than a man. ಮ್ಯಾನ್ಗೆ 50% ಇದ್ದರೆ ಲೇಡೀಸ್ಗೆ 75% ಇರುತ್ತೆ. ಈ 50 to 75% ಇಟ್ ಕಮ್ಸ್ ಇನ್ ವಿತ್ ಆಲ್ ದಿಸ್ ಫಿಯರ್ ಆಫ್ ದ ಅನ್ನೋನಲ್ಲೇ ಬರೋದು ಈಗೋ. ದಿಸ್ ಇಸ್ ವಾಟ್ ಇಟ್ ಇಸ್ ದನ್. ಅದಕ್ಕೆ ಪಾಶಚೇಡನೇನ, ಒನ್ಸ್ ಯು ರಿಮೂವ್ ಆಲ್ ದಿಸ್. How can you remove all this? You can remove it by sincere sadhana, having confidence in yourself. Because you fear of the society. So these are the fears. In Kashyapa Sutra, Pashachedanena Sadashivatvam. Okay? These are all the things which goes
into your subconscious, into your conscious mind. This point A is in the subconscious mind. Point A goes into the subconscious mind. Point B goes into your conscious mind. Fear of the known Allah, fear of the unknown goes into the conscious mind. Unknown is conscious mind. Now you people have to push yourself into the conscious mind. Iga bari subconscious mind alide. So you have to push yourself into the conscious mind. Then only the super consciousness is felt by you. ಇಲ್ಲಾಂದರೆ ಬರೀ ಸಬ್ಕಾನ್ಷಿಯಸ್ ಬಗ್ಗೆನೇ ಯೋಚನೆ ಮಾಡಿ 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 ಆ ಟ್ರ್ಯಾಕಲ್ಲೇ ಹೆಂಗೆ ಅಂದರೆ ರೈಲ್ವೆ ಲೈನಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಒಂದು ಸಲ ಟಕ 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 ಅಂತ ರೈಲ್ ಲೈನ್ ಚೇಂಜ್ ಆಗುತ್ತಲ್ಲ, ನಾವು ಹೋಗ್ಬೇಕಾದ್ರೆ ನಾವು ನೋಡಿದ್ದೀವಲ್ಲ ಎಷ್ಟೋ ಸಲ ಟ್ರ್ಯಾಕ್ ಚೇಂಜ್ ಆಗೋದು. ಹಿಂಗೆ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಕಟ 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 ಶಬ್ದ ಬರುತ್ತೆ, ದೆನ್ ದ ಟ್ರ್ಯಾಕ್ ಚೇಂಜಸ್, ದೆನ್ ಯು ಆರ್ ಲೆಡ್ ಇನ್ ಟು ಅನದರ್ ಟ್ರ್ಯಾಕ್. ಅದೇ ಥರ ನಾವೆಲ್ಲರೂ ಈ ಥರ ಫಿಯರ್ ಆಫ್ ದ ನೋನಲ್ಲೇ ಆಪರೇಟ್ ಮಾಡ್ತಾಯಿದ್ದೀವಿ. ಒನ್ಸ್ ಯು ಗೋ ಟು ದ ಅನ್ನೋನ್, ದಟ್ ಈಸ್ ದ ಕಾನ್ಷಿಯಸ್ ಮೈಂಡ್ಗೆ ನಾವು ಟ್ರ್ಯಾಕ್ ಚೇಂಜ್ ಮಾಡಿದಾಗ ಸಾಧನೆ ವಿಲ್ ಮೇಕ್ ಯು ಗೋ ಇನ್ ಟು ಯುವರ್ ಕಾನ್ಷಿಯಸ್ ಮೈಂಡ್. ಈ ಕಾನ್ಷಿಯಸ್ ಮೈಂಡ್ಗೆ ಹೋದಾಗಲೇನೆ ನಮಗೆ ಈ ಮುಮುಕ್ಷತ್ವದ ಅನುಭವ ಎಲ್ಲ ಶುರುವಾಗೋದು. Remember one thing, the moment we go into the unknown areas or the frontiers of the mind, then we are going into the conscious mind. We understand our true self. This is where spirituality helps. Spirituality helps in that line to get into the unknown mind, or the frontiers of the unknown mind. ಎಲ್ಲ ಈಗೋ ಬಿಟ್ಬಿಟ್ಟಿರ್ತೀವಿ. Then we enter, then mystical experiences start. Why you are not having any mystical experiences? ಮುಮುಕ್ಷತ್ವದ ಅನುಭವ ಯಾಕೆ ಆಗ್ತಿಲ್ಲ ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲೇ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ. ನೀವು ಧ್ಯಾನ ಕೂತಾಗ ಸಬ್ಕಾನ್ಷಿಯಸ್ ಮೈಂಡೇ, ಅರ್ಧ ಗಂಟೆ ಧ್ಯಾನ ಮಾಡಲಿ, ಸ್ಟಿಲ್ ಯು ಆರ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್. ಯು ಆರ್ ನಾಟ್ ಅಲವಿಂಗ್ ದ ಮೈಂಡ್ ಟು ಗೋ ಇನ್ ಟು ದ ನ್ಯೂ ಫ್ರಾಂಟಿಯರ್ಸ್ ಆಫ್ ಯುವರ್ ಕಾನ್ಷಿಯಸ್ ಮೈಂಡ್. ಯು ಆರ್ ನಾಟ್ ಅಲವಿಂಗ್ ಯುವರ್ ಮೈಂಡ್, ಯುವರ್ ಬ್ರೀತಿಂಗ್ ಶುಡ್ ಪ್ರೊಪೆಲ್ ದ ಮೈಂಡ್ ಟು ಗೋ ಇನ್ ಟು ದ ಅನ್ಕಾನ್ಷಿಯಸ್ ಝೋನ್. ಟ್ರ್ಯಾಕ್ ಚೇಂಜ್ ಮಾಡ್ಕೋಬೇಕು ನಾವು. ಹೇಳ್ತಾ your mind, you should go into that frontiers of the new mind, conscious mind. ಯಾವಾಗ ನಿಮಗೆ ಕಾನ್ಷಿಯಸ್ ಮೈಂಡ್ಗೆ ಹೋಗೋದು? ಟಿಲ್ ಯು ಲೆಟ್ ಆಫ್ ದ ಪಾಸ್ಟ್ ಸಾಧನಾಸ್. You are so used to getting into that old zone of your mind. You will not allow the new frontiers to open up. So ಅಲ್ಲಿಗೆ ಏನಾಯಿತು, ಕಮಿಂಗ್ ಬ್ಯಾಕ್ ಟು ದ ಫಿಸಿಕಲ್ ಪಾರ್ಟ್ ಆಫ್ ಇಟ್, ಯು ಆರ್ ಓನ್ಲಿ ಆಪರೇಟಿಂಗ್ on the left hand side of the brain. You are only operating in the left hand side of the brain, wherein 10 billion cells are there to be explored on the right hand side of the brain. It is not going, because your prana is going to the left hand side of the brain. So when the left hand side of the brain goes, automatically your subconscious mind takes over, wherein the right hand portion of the brain is not functioning, because the right hand side of the brain has got over 10 billion cells. 10,000 ಶತಕೋಟಿ cells ಇದೆ ರೈಟ್ ಹ್ಯಾಂಡ್ ಸೈಡ್. ಏನಾರು ಇಫ್ ಯು ಆರ್ ಫೀಲಿಂಗ್ ಅ ನ್ಯೂ ಐಡಿಯಾ, ದಟ್ ಮೀನ್ಸ್ 1 or 2 cells ಆನ್ ದ ರೈಟ್ ಹ್ಯಾಂಡ್ ಸೈಡ್ ಈಸ್ ಓಪನ್ಡ್ ಅಪ್. ಅದಕ್ಕೆ ನ್ಯೂ ಐಡಿಯಾಸ್ ಬರೋದು. ಆ ನ್ಯೂ ಫ್ರಾಂಟಿಯರ್ಸ್ ಐಡಿಯಾಸ್ ಬಂದಾಗ
ಯಾಕೆ ಹಿಂಗೆ ಮಾಡಬಾರ್ದು, ಯಾಕೆ ಈ ರೀತಿ ಮಾಡಬಾರ್ದು ಅಂತ ನಿಮಗೆ ಹೊಳಪು ಬರುತ್ತೆ. ಯಾರನ್ನೂ ಕೇಳೋದು ಬೇಕಾಗಿಲ್ಲ, ನಿಮಗೆ ನಾನು ಹಿಂಗೆ ಮಾಡಿದ್ರೆ ಯಾಕೆಂದರೆ ದ್ಯಾಟ್ ಈಸ್ ಹೌ scientists and creators will function because of some impulsive strain from the right hand side. Archimedes, laws of flotation, Picasso, all that beautiful brain waves. Any scientist, all of a sudden, ಅವನಿಗೇನೋ ಬಂದಿದೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಇಸ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಅದಕ್ಕೇನೋ ಜಾತಿ ಗೀತಿ ಎಂಥದೂ ಇಲ್ಲ. ಫಾರ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ದೇರ್ ಇಸ್ ನೋ ಕ್ಯಾಸ್ಟ್. ವಾಟ್ ಎವರ್ ಯು ಆರ್ ಡೂಯಿಂಗ್, that will be an authority. Your brain, your right hand side of the brain is an authority. You are creative. ಯಾಕೆ ಕ್ರಿಯೇಟಿವ್? ಬಿಕಾಸ್ ನಿಮಗೆ ಈಗೋ ಕಡಿಮೆ ಆಯಿತು, ನಿಮ್ದೆಲ್ಲ ಈ ಕಂಡೀಷನ್ಸ್ ಎಲ್ಲ ಬಿಡುಗಡೆ ಆಯಿತಾ, ಒಂದೊಂದಾಗಿ ಬಿಡಿಸ್ಕೊಂಡು ಬಂದ್ರಿ. ಸೊ ಬಿಡಿಸ್ಕೊಂಡು ಬಂದಾಗ ಏನಾಯಿತು, ಯು ಬಿಕಮ್ ವೆರಿ ಕ್ರಿಯೇಟಿವ್. ಸೊ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಇಲ್ಲ. ದಟ್ ಮೀನ್ಸ್ ಯು ಹ್ಯಾವ್ ಸ್ಟಾರ್ಟೆಡ್ coming into the conscious mind. So when you start coming into the conscious mind, then automatically there are 10 billion cells, 10,000 ಕೋಟಿ ಜೀವ ಅಣುಗಳು. It is all pregnant with a knowledge. Each brain cell is pregnant with a knowledge. Knowledge of what? Knowledge of that kind of intelligence. That intelligence will break open the frontiers in a new paradigm. Your right brain will fix a paradigm. ಹೊಸ ಒಂದು ಸಮಾಜನೇ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಹಲವಾರು ಸಮಾಜಗಳು ಅಡಗಿದೆ ಒಳಗಡೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.